ಶ್ರೀ ಗುರುಭ್ಯೋ ನಮಃ. ತಮ್ಮೆಲ್ಲರಿಗೂ ವ್ಯಾಕರಣ ಪಾಠಕ್ಕೆ ಸ್ವಾಗತ. ನಾವು ಹಿಂದಿನ ಸಂಚಿಕೆಯಲ್ಲಿ ವೃದ್ಧಿ ಸಂಧಿ ಮತ್ತು ಗುಣಸಂಧಿಯ ಬಗ್ಗೆ ತಿಳಿದಿದ್ವಿ. ಈ ಸಂಚಿಕೆಯಲ್ಲಿ ಎಣ್ ಸಂಧಿಯ ಬಗ್ಗೆ ತಿಳಿಯೋಣ. 6ನೇ ಅಧ್ಯಾಯದ ಮೊದಲನೇ ಪಾದದ 78ನೇ ಸೂತ್ರ ಇಕೋ ಎಣಚಿ. ಈ ಸೂತ್ರದ ಅರ್ಥ ಏನು ಎಂದರೆ, ಇಕ್ ಅಕ್ಷರಕ್ಕೆ ಎಣ್ ಅಕ್ಷರ ಬರುತ್ತದೆ. ಯಾವಾಗ ಎಂದರೆ ಅಚ್ ಅಕ್ಷರ ಪರದಲ್ಲಿದ್ದಾಗ. ಇಕ್ ಅಕ್ಷರ ಯಾವುದು? ಇಕ್ ಅಕ್ಷರ ಎಂದರೆ ಇ ಉ ಋ ಋ. ಎಣ್ ಅಕ್ಷರ ಎಂದರೆ ಯವ ರ ಲ. ಉದಾಹರಣೆಗೆ ದಧ್ಯತ್ರ, ಇದನ್ನು ಬಿಡಿಸಿದರೆ ದಧಿ ಅತ್ರ. ಧಕಾರೋತ್ತರ ಇಕಾರ ಇದೆ, ಅದು ಇಕ್ ಅಕ್ಷರ. ಅದರ ಪರದಲ್ಲಿ ಅಕಾರ ಇದೆ, ಅದು ಅಚಕ್ಷರ. ಹಾಗಾಗಿ ಇಕಾರದ ಸ್ಥಾನಕ್ಕೆ ಯಕಾರವು ಆದೇಶವಾಗಿ ಬಂದು ದಧ್ಯತ್ರ ಎಂದು ಆಗುತ್ತದೆ. ಹೀಗೆಯೇ ಮಧ್ವರಿಹಿ, ಲಾಕೃತಿಹಿ ಮೊದಲಾದ ಉದಾಹರಣೆಗಳು ಇವೆ. ಶ್ರೀಕೃಷ್ಣ ಅರ್ಪಿತಮಸ್ತು.